ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ರಮ್ಯಾ ವ್ಲಾಗ್ಸ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಚಾನಲಿನ ಯಾರು ಹೊಸ್ದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ತುಂಬಾ ಹೆಲ್ತಿಯಾಗಿರೋ ಅಂಥದ್ದು ಸೋಯಾಬೀನ್. ಎಲ್ಲರೂ ಕೇಳಿರ್ಬೋದು, ಇನ್ನು ಕೇಳಿದ್ರೆ ಇರೋವಂಥ ತುಂಬ ಜನ ಇದ್ದಾರೆ. ಅದ್ರಲ್ಲಿ ಮಾಡೋ ಅಂಥ ಪಲಾವ್ ಆಗಿರ್ಬೋದು, ಗ್ರೇವಿ ಆಗಿರ್ಬೋದು, ತುಂಬಾ ನಮ್ಮ ದೇಹಕ್ಕೆ ಹೆಲ್ತಿಯಾಗಿರುತ್ತೆ. ಕೆಲವೊಂದು ಇಲ್ಲಿ ನಮ್ಮ ದೇಹಕ್ಕೆ ಯಾವ್ಯಾವ ಥರ ನಮಗೆ ಪ್ರೋಟೀನ್ನ ಒದಗಿಸುತ್ತೆ ಅಂತ ಏನೇನಕ್ಕೆ ಯೂಸ್ ಆಗುತ್ತೆ ಅಂತ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋವಂಥ ಈ ಸೋಯಾಬೀನ್ನ ನಾವು ಬಳಸೋದ್ರಿಂದ ನಮಗೆ ಆರೋಗ್ಯ ಸಿಗುತ್ತೆ ಅಂದರೆ ಖಂಡಿತ ನಾವು ಇದರಿಂದ ಒಂದು ರೆಸಿಪಿನ ಮಾಡೋಣ. ಈಗ ಅದರಲ್ಲಿ ಮೊದಲು ನಾನು ಪಲಾವ್ ಮಾಡೋಕ್ಕೆ ನಿಮಗೆ ಹೇಳ್ಕೊಡ್ತಾ ಇರೋಂಥದ್ದು. ಸೋಯಾಬೀನ್ ಪಲಾವ್ ಮಾಡೋಕ್ಕೆ ಇಲ್ಲಿ ಸೋಯಾಬೀನ್ನ ನಾನು ಒಂದು ಲೋಟ ತೊಳೆದು ನೆನೆಸಿಟ್ಕೊಂಡಿರೋ ಅಂಥದ್ದು. ನೆಕ್ಸ್ಟು ಹಸಿಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1-2 ಚಮಚ, 2 ಲೋಟ ಅಕ್ಕಿಗೆ 2 ಲೋಟ ಹಸಿಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಮೀಡಿಯಮ್ ಸೈಜ್ 2 ಈರುಳ್ಳಿ, 2 ಟೊಮೊಟೊ, 1-2 ಚಮಚ ಬೆಣ್ಣೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಲೋಟ ಮೊಸರು. ನೆಕ್ಸ್ಟ್ ನಾನು ಇದಕ್ಕೆ 2 ಲೋಟ ಅಕ್ಕಿಗೆ 1 ಚಮಚ ಖಾರದ ಪುಡಿ, 1.5 ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಚಕ್ಕೆ ಲವಂಗದ ಪೌಡರು, ನೆಕ್ಸ್ಟು ಜೀರಿಗೆ ಪೌಡರ್ 1/4 ಚಮಚ, ಒಂದು ಅರ್ಧ ಚಮಚ ಅರಿಶಿಣ, ಸ್ವಲ್ಪ ಮೆಂತ್ಯ, ಮಸಾಲ ಐಟಮ್ಸು ಕೆಲವೊಂದು ಇದ್ದರೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಒಂದು ಅರ್ಧ ಲೋಟ ಕಡಲೆ ಬೀಜ, ಮಾಡಲಿಕ್ಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗಿರೋವಂಥ ಪದಾರ್ಥಗಳು. ಇಲ್ಲಿ ನಾನು ಮೊದಲು ಒಂದು ಕುಕ್ಕರ್ಗೆ 2-3 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಮೆಂತ್ಯ ಪಲಾವ್ ಐಟಮ್ಸ್ ನಾನಿಲ್ಲಿ ಹಾಕ್ಕೊಳ್ತಾ ಇರೋಂಥದ್ದು. ನಿಮ್ಮಲ್ಲಿರೋಂಥ ಪದಾರ್ಥಗಳನ್ನೇ ಸೇರಿಸ್ಕೊಬೋದು, ಪಲಾವ್ ಎಲೆ, ಚಕ್ಕೆ, ಲವಂಗ, ಚಕ್ರ ಮೊಗ್ಗು ಈ ಥರ. ನೆಕ್ಸ್ಟ್ ಅದೆಲ್ಲ ಹಸಿ ಫ್ಲೇವರ್ ಹೋಗೋ ತನಕ ಹುರ್ಕೊಂಡು ಈರುಳ್ಳಿನ ಸೇರಿಸ್ಕೊಂಡು, ಈರುಳ್ಳಿನೂ ಸಹ ಸ್ವಲ್ಪ ಕೆಂಬಣ್ಣ ಬರೋವರೆಗೂ ನಾವು ಹುರ್ಕೊಂಡು, ನಾನೀಗ ಟೊಮೊಟೊ ಬೆಣ್ಣೆನೂ ಸಹ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೆಣ್ಣೆ ಕರಗಿ ಎಣ್ಣೆ ಅಂಶ ಬಿಡೋವರೆಗೂ ನಾವಿಲ್ಲಿ ಟೊಮೊಟೊನ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕಾಗತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ. ಈಗ ಅದಕ್ಕೆ ನಾನು 2 ಚಮಚ ಹಸಿಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಳ್ಬೇಕಾಗುತ್ತೆ. 2 ಲೋಟ ಅಕ್ಕಿಗೆ 2 ಚಮಚ ಹಸಿಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ಳಿ. ಹಸಿಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ರೋಸ್ಟಾಗಿ ಹಸಿ ವಾಸನೆ ಹೋದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಕರ್ಬೇವಿನ ಸೊಪ್ಪನ್ನ ಇಲ್ಲಿ ಸೇರಿಸ್ಕೊಂಡು ಅದನ್ನು ಎಲ್ಲ ಕ್ಲೀನಾಗಿ ರೋಸ್ಟ್ ಮಾಡಿಕೊಂಡು 1.5-2 ಚಮಚ ಉಪ್ಪು, 2 ಲೋಟ ಅಕ್ಕಿಗೆ ಮೆಜರ್ಮೆಂಟಿಗೆ ನಾನಿಲ್ಲಿ ಹೇಳ್ತಾ ಇರೋಂಥದ್ದು. ನೆಕ್ಸ್ಟು ಈ ಮಸಾಲ ಪದಾರ್ಥಗಳು ನಿಮಗೆ ತೋರಿಸಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಇದನ್ನೂ ಸಹ ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ನೀಟಾಗೆಲ್ಲ ರೋಸ್ಟ್ ಮಾಡಿಕೊಂಡು ಈಗ ಅದಕ್ಕೆ ನಾವು ಕಡಲೆ ಬೀಜ, ನೆನೆಸಿಕೊಂಡಿರೋಂಥ ಸೋಯಾ ಚಂಕ್ಸು, ಮೊಸರನ್ನು ಸೇರಿಸ್ಕೊಂಡು ನೀಟಾಗಿಲ್ಲಿ ನಾವು ಮಿಕ್ಸ್ ಕೊಡಬೇಕಾಗತ್ತೆ. ಎಲ್ಲ ಪದಾರ್ಥಗಳನ್ನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿರೋಂಥ ಎಲ್ಲ ಅಂಶನೂ ಎಳ್ಕೊಬೇಕು ಸೋಯಾ ಚಂಕ್ಸು. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ಕೊಳ್ತಾಯಿದ್ದೀನಿ. ನಾನಿಲ್ಲಿ ನೆನೆ ಹಾಕಿಲ್ಲ ಅಕ್ಕಿನ, ಆವಾಗ ತೊಳೆದು ಆವಾಗ ಹಾಕ್ತಾ ಇರೋವಂಥದ್ದು. ಇದರಲ್ಲೂ ಸಹ ಕೆಲವು ನೀರಿನ ಅಂಶ ಎಲ್ಲ ಅಕ್ಕಿ ಸ್ವಲ್ಪ ಹೀರ್ಕೊಳ್ಳೋ ತನಕ ನಾವು ಹುರ್ಕೊಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ 1 ಚಮಚ ತುಪ್ಪನ ಹಾಕ್ಕೊಂಡು 2-3 ನಿಮಿಷ ಸಣ್ಣ ಉರಿಯಲ್ಲಿ ನಾನು ಹುರ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನೀರು ಕಾಯೋಕ್ಕೆ ಇಟ್ಟಿದ್ದೆ. 2 ಲೋಟ ಅಕ್ಕಿಗೆ 4 ಲೋಟ ಇಲ್ಲ 4.25 ಲೋಟ ನೀರನ್ನ ಸೇರಿಸ್ಕೊಂಡು ಈ ಟೈಮಲ್ಲಿ ನೀವು ನೀರು ಕುದಿಬೇಕಾದ್ರೆ ಉಪ್ಪು ಖಾರ ಸರಿ ಇದೆಯಲ್ವ ಅಂತ ಚೆಕ್ ಮಾಡ್ಕೊಳ್ಳಿ. ಇದು ನಾನು ಹಾಕಿರೋಂಥ ಎಲ್ಲ ಐಟಮ್ಸು ಕರೆಕ್ಟಾಗಿದೆ. 2 ವಿಷಲ್ ತೊಗೊಂಡ್ರೆ ಸಾಕಾಗುತ್ತೆ. ನೋಡಿ ಈಗ ನೀಟಾಗಿ ಚೆನ್ನಾಗಿ ಬೆಂದಿದೆ. ಅದೇ ಥರ ಸೋಯಾ ಚಂಕ್ಸು ಅಷ್ಟೇ ತುಂಬಾ ಚೆನ್ನಾಗಿ ಬೆಂದಿತ್ತು. ಆಲ್ರೆಡಿ ನಾವು ನೆನೆಸಿರ್ತೀವಿ, ಆದರೂ ಇದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳ್ಕೊಂಡಿತ್ತು. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಮೇಲಿಗೆ ಹಾಕ್ಕೊಂಡು ಇನ್ನೊಂದು ಸತಿ ನೀಟಾಗಿ ಮಿಕ್ಸ್ ಕೊಟ್ಟರೆ ಸೋಯಾಬೀನ್ ಪಲಾವು ರೆಡಿಯಾಗುತ್ತೆ. ತುಂಬಾ ಹೆಲ್ತಿ, ಅದೇ ಥರ ತುಂಬಾ ಟೇಸ್ಟಿಯಾಗಿರೋಂಥ ಸೋಯಾಬೀನ್ ಪಲಾವು ಮೊಸರು ಈರುಳ್ಳಿ ಜೊತೆ ಕಾಂಬಿನೇಷನ್ನಾಗಿ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ. ಇದೇ ಥರ ನನ್ನ ಚಾನಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.